ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡದಲೇ ಪೂರ್ತಿಯಾಗಿ ನೋಡಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫೆಬ್ರವರಿ 17ರ ಶಕ್ತಿಶಾಲಿ ಸೂರ್ಯಗ್ರಹಣ 5 ರಾಶಿಗಳ ಭಾಗ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನಿಮ್ಮ ರಾಶಿ ಅದೃಷ್ಟ ಪಟ್ಟಿಯಲ್ಲಿ ಇದೆಯೋ ಇಲ್ಲವೋ ಈ ದಿನ ಈ ವಿಡಿಯೋದಲ್ಲಿ ನೋಡೋಣ. 2026ನೇ ವರ್ಷದ ಫೆಬ್ರವರಿ 17 ಮಂಗಳವಾರದಂದು ನಮಗೆ ಅತ್ಯಂತ ಶಕ್ತಿಶಾಲಿಯಾದ ಸೂರ್ಯಗ್ರಹಣವು ಸಂಭವಿಸುತ್ತದೆ. ಈ ಸೂರ್ಯಗ್ರಹಣವು ಬಹಳ ಶಕ್ತಿಶಾಲಿಯಾಗಿದೆ. ಅದರ ಪ್ರಭಾವದಿಂದ ಈ 5 ರಾಶಿಗಳವರಿಗೆ ಅದೃಷ್ಟವು ವಿಪರೀತವಾಗಿ ಒಲೆಯಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅಂದರೆ ಈ 5 ರಾಶಿಗಳವರಿಗೆ ಒಲೆಯುವ ಅದೃಷ್ಟವನ್ನು ಯಾರಿಂದಲೂ ಸಾಧ್ಯವಿಲ್ಲ. 1000 ಕೋಟಿ ಕೊಟ್ಟರೂ ಅಥವಾ 1 ತೊಲ ಬಂಗಾರ ಕೊಟ್ಟರೂ ಹೀಗೆ ಏನೇ ಮಾಡಿದರೂ, ಅಂದರೆ ಕೆಲವರು ಚೆನ್ನಾಗಿ ಆಗುತ್ತಿದ್ದಾರೆ ಎಂದು ಹೇಳಿದಾಗ ಹಿಂದೆ ಶತ್ರುಗಳು ಬೆನ್ನಿಗೆ ಚೂರಿ ಹಾಕಲು ಸಿದ್ಧವಾಗಿರುತ್ತಾರೆ. ಸಾಧ್ಯವಾದಷ್ಟು ನಷ್ಟವನ್ನು ಉಂಟು ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ. ಅಂತಹವರು ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಈ ಒಂದು 5 ರಾಶಿಗಳವರೆಗೆ ಈ ಬಂದ ಅದೃಷ್ಟವನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಈ 5 ರಾಶಿಗಳವರೆಗೆ ಅದೃಷ್ಟವು ಅಷ್ಟು ತಿರುಗಿದೆ ಎಂದು ಹೇಳಬಹುದು. ಇವರಿಗೆ ಇಂದಿನಿಂದ ಅಪ್ರತಿ ಮಹಾರಾಜ ಯೋಗವು ಒಲೆಯಲಿದೆ. ಇವರಿಗೆ ಹಿಂದಿನಿಂದ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸು ಇರುತ್ತದೆ. ಎಲ್ಲ ರೀತಿ ಇದ್ದರೂ ಒಳಿತಾಗುತ್ತದೆ. ಜೀವನದಲ್ಲಿ ಇವರು ಎಂದಿಗೂ ಊಹಿಸದ ಸಂಪತ್ತ ತಿರುವುಗಳನ್ನು ಪಡೆಯುತ್ತಾರೆ. ಅದೃಷ್ಟ, ಐಶ್ವರ್ಯ, ಅದೇ ರೀತಿ ಇವರ ಆಸೆಗಳು ಏನಿರುತ್ತವೆಯೋ ಆಸೆಗಳು ಈಡೇರುವುದು, ಸಿದ್ಧಿಸುವುದು, ಹಾಗೆ ಆರೋಗ್ಯ ಚೆನ್ನಾಗಿರುವುದು, ಅನಾರೋಗ್ಯ ಸಮಸ್ಯೆಗಳು ಕಡಿಮೆಯಾಗುವುದು, ಹೀಗೆ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಅದೃಷ್ಟವು ಇವರಿಗೆ ಬರೋಬ್ಬರಿ 24 ವರ್ಷಗಳ ಕಾಲ ಇರುತ್ತದೆ ಎಂದು ಜ್ಯೋತಿಷ್ಯ ಪಂಡಿತರು ಹೇಳಿದ್ದಾರೆ. ಅಂದರೆ ಸುಮಾರು 2026ನೇ ವರ್ಷದಿಂದ 25ನೇ ವರ್ಷದವರೆಗೆ 24 ವರ್ಷಗಳ ಕಾಲ ಈ 5 ರಾಶಿಗಳಿಗೆ ಯಾರಿದ್ದಾರೋ ಅಂಥವರಿಗೆ ಅದೃಷ್ಟವು ವಿಪರೀತವಾಗಿ ಇರುತ್ತದೆ ಎಂದು ಹೇಳಬಹುದು. ಈ 5 ರಾಶಿಗಳು ಯಾವುದು, ಹಾಗೆ ಇವರು ಏನು ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ತಿಳಿಯೋಣ. ನಿಮಗೆ ಲಾಭವೇ ಹೊರತು ಯಾವುದೇ ನಷ್ಟವಿರುವುದಿಲ್ಲ. ಪರಮೇಶ್ವರನ ಅನುಗ್ರಹ ನಿಮ್ಮ ಮೇಲೆ ಇರುವುದರಿಂದ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ. ಸ್ಕಿಪ್ ಮಾಡದಲೇ ಕೊನೆಯವರೆಗೂ ನೋಡಿ. ಫೆಬ್ರವರಿ 17 ಮಂಗಳವಾರ ಸೂರ್ಯಗ್ರಹಣವು ಸಂಭವಿಸುತ್ತದೆ. ಈ ಗ್ರಹಣ ರಾಹುಗ್ರಸ್ತ ಗ್ರಹಣ ಎಂದು ಕರೆಯುತ್ತಾರೆ. ಧನಿಷ್ಠ ನಕ್ಷತ್ರದ 4ನೇ ಪಾದದಲ್ಲಿ ಅಮಾವಾಸ್ಯೆಯ ದಿನದಂದು ಬರಲಿದೆ. ಸೂರ್ಯಗ್ರಹಣ ಸಂಭವಿಸುವ ಸಮಯ ಮಧ್ಯಾಹ್ನದ ನಂತರ 17 ಮಧ್ಯಾಹ್ನದ ನಂತರ 3:26ರಿಂದ 7:57ರವರೆಗೆ ಗ್ರಹಣ ಇರುತ್ತದೆ. ಸುಮಾರು 4 ಗಂಟೆಗಳ ಕಾಲ ಗ್ರಹಣ ಇರುತ್ತದೆ. ಗ್ರಹಣದ ಸಮಯ ಇದು. ಗ್ರಹಣವನ್ನು ರಾಹುಗ್ರಸ್ತ ಗ್ರಹಣ ಎಂದು ಕರೆಯುತ್ತಾರೆ. ಧನಿಷ್ಠ ನಕ್ಷತ್ರದ 4ನೇ ಪಾದದಲ್ಲಿ ಗ್ರಹಣವು ಪ್ರತಿ ವರ್ಷ ಬರುತ್ತದೆ, ಹಾಗೆಯೇ ಹೋಗುತ್ತಲೇ ಇರುತ್ತದೆ. ಒಂದು ವಿಶೇಷ ಇರುತ್ತದೆ. ಯುಗಾದಿ ಮೊದಲು ಶಿವರಾತ್ರಿಯ ನಂತರ ಬರುವ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಬರಲಿದೆ. ನಮಗೆ ಭಾರತದಲ್ಲಿ ಈ ಸೂರ್ಯಗ್ರಹಣ ಕಾಣಿಸುವುದಿಲ್ಲ. ಅಂದರೆ ಭಾರತದಲ್ಲಿ ಲೆಕ್ಕಾಚಾರದ ಪ್ರಕಾರ ನಾವು ನೋಡಿದರೆ ಈ ಸೂರ್ಯಗ್ರಹಣ ನಮಗೆ ಅಷ್ಟಾಗಿ ಕಾಣಿಸುವುದಿಲ್ಲ. ಎಂದರೆ ಇದು ಕಾಣಿಸುವುದು ಅಂಟಾರ್ಟಿಕಾದಲ್ಲಿ ಕಾಣಿಸುತ್ತದೆ, ಭಾರತದಲ್ಲಿ ಕಾಣಿಸುವುದಿಲ್ಲ. ನೀವು ಪಾಯಿಂಟ್ಗಳನ್ನು ಎಚ್ಚರಿಕೆಯಿಂದ ಕೇಳಿ. ನೀವು ಬಹಳ ಉಪಯುಕ್ತವಾಗಿರುವಂತಹ ವಿಡಿಯೋ ಇದು. ಭಾರತದಲ್ಲಿ ಗ್ರಹಣ ಎಲ್ಲಿ ಕಾಣಿಸಿಕೊಂಡರೂ ಅದು ಗ್ರಹಣ ಎಂದು ಲೆಕ್ಕಕ್ಕೆ ಬರುತ್ತದೆ. ಆದ್ದರಿಂದ ನಾವು ಕೆಲವು ನಿಯಮಗಳನ್ನು ಪಾಲಿಸಬೇಕು. ಅದರಲ್ಲಿ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಯಾರಿದ್ದಾರೋ ಅವರು ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಹೊರಗೆ ಬರಬಾರದು. ಗರ್ಭಿಣಿ ಸ್ತ್ರೀಯರು ಬಹಳ ಜಾಗರೂಕರಾಗಿ ಇರಬೇಕು. ಅವರು ಮನೆಯಲ್ಲಿಯೇ ಇದ್ದು ಯಾವುದೇ ಕೆಲಸವನ್ನು ಮಾಡಬಹುದು.
ಹೊರಗೆ ಕಾಣಿಸಬಾರದು. ಈ ಗ್ರಹಣ ಪುಣ್ಯಕಾಲವಾಗಿರುವುದರಿಂದ ಇಂತಹ ಸಮಯದಲ್ಲಿ ಅಗ್ನಿ ಕಾರ್ಯಗಳು, ಪೂಜೆಗಳು, ಧ್ಯಾನ ಮಾಡುವುದು ಬಹಳ ಒಳ್ಳೆಯದು. ಪ್ರತಿಯೊಬ್ಬರು ಜೀವನದಲ್ಲಿಯೂ ಕಷ್ಟಗಳು, ಏರಿಳಿತಗಳು, ದುಃಖಗಳು, ಸಮಸ್ಯೆಗಳು ಹೊರಗೆ ಹೇಳಿಕೊಳ್ಳುವವರು, ಹೊರಗೆ ಹೇಳಿಕೊಳ್ಳಲಾಗದ ಈ ದುಃಖಗಳು. ಇನ್ನು ವ್ಯಾಪಾರದಲ್ಲಿ ಏನಾದರೂ ಹೂಡಿಕೆ ಮಾಡಿದರೆ ನಮಗೆ ಲಾಭದ ವಿಷಯದ ನಂತರ ನಷ್ಟಗಳು ಬರುವುದು. ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸು ಇಲ್ಲದಿರುವುದು. ಯಾವಾಗಲೂ ಅನಾರೋಗ್ಯ ಸಮಸ್ಯೆ, ಮಾನಸಿಕ ಸಮಸ್ಯೆ, ಗಂಡ ಹೆಂಡತಿಯರ ನಡುವೆ ಯಾವಾಗಲೂ ಜಗಳ, ಅನಾರೋಗ್ಯ, ಶತ್ರು ಸಮಸ್ಯೆ, ಜನರ ಆಳುಗಳ ನರದೃಷ್ಟಿ, ಪಾಪ ಕರ್ಮ ಹೆಚ್ಚಾಗಿ ಇರುತ್ತವೆ. ಇಷ್ಟೊಂದು ಮತಿದ್ವೇಷ ಸಾಧಿಸಿದ್ದಾನೆ, ನಮಗೆ ಸುಖವೇ ಇಲ್ಲ ಎಂದು ಹೇಳಿ ಈ ಘಟನೆಗಳನ್ನು ಮನುಷ್ಯನಿಗೆ ಬಹಳ ಹೆಚ್ಚಾಗಿ ಇರುತ್ತವೆ. ಇಂಥವೆಲ್ಲ ದೂರವಾಗಬೇಕು ಎಂದರೆ ನಿಮಗೆ ಹೀಗೆ ಅಗ್ನಿ ಕಾರ್ಯಗಳು ಆಗಿರಬಹುದು, ಪೂಜೆಗಳು ಇರಬಹುದು, ಹಣ ಇರಬಹುದು, ದಾನ ಧರ್ಮ, ಉಪವಾಸ ಇವೆಲ್ಲವನ್ನು ಈ ಸೂರ್ಯಗ್ರಹಣದ ದಿನದಂದು ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ. ಈ ಸೂರ್ಯಗ್ರಹಣದ ವಿಶೇಷತೆ ಏನೆಂದರೆ ಸೂರ್ಯಗ್ರಹಣವು ಪಂಚಗ್ರಹ ಕೂಟದಲ್ಲಿ ನಡೆಯುತ್ತದೆ. ಯಾವಾಗಲೂ ಪಂಚಗ್ರಹಣ ಕೂಡ ಅಪರೂಪಗೊಳ್ಳುತ್ತದೆಯೋ ಅಂದರೆ ಬುಧ, ಶುಕ್ರ, ರಾಹು, ರವಿ, ಚಂದ್ರ ಶೀಘ್ರಗತಿ ಹೊಂದಿರುವ ಗ್ರಹಗಳು. ಇಂಥ ಸಮಯಗಳಲ್ಲಿ ಚಿನ್ನದ ಬೆಲೆಗಳು, ಬೆಳ್ಳಿಯ ಬೆಲೆ ವಿಪರೀತವಾಗಿ ಹೆಚ್ಚಾಗುತ್ತವೆ. ಚಿನ್ನ ಇಂತಹ ಸಮಯದಲ್ಲಿ ಸ್ವಲ್ಪ ಕಡಿಮೆಯಾಗಿದೆ ಎಂದು ಭಾವಿಸಿದರೆ ಚಿನ್ನ ಇರಬಹುದು. ನೀವು ಅದನ್ನು ಖರೀದಿಸಿ ಇಟ್ಟುಕೊಂಡಿರುವ ವಿಷಯದಲ್ಲಿ ನಿಮಗೆ ಅದರಿಂದ ಲಾಭವೇ ಹೊರತು ಯಾವುದೇ ನಷ್ಟ ಇರುವುದಿಲ್ಲ. ಈ ರಾಹುಗ್ರಸ್ತ ಸೂರ್ಯಗ್ರಹಣದಿಂದ ಅದೃಷ್ಟ, ಯೋಗ, ಐಶ್ವರ್ಯವನ್ನು ಪಡೆಯಲಿರುವ 5 ರಾಶಿಗಳು ಈಗಿನಿಂದಲೇ ನಿಮ್ಮ ಜೀವನದಲ್ಲಿ ನಿಮಗೆ ಬದಲಾವಣೆಗಳು ಪ್ರಾರಂಭವಾಗುತ್ತವೆ. ನಿಮ್ಮ ಜೀವನದಲ್ಲಿ ಎಂದರೆ ಬದಲಾವಣೆ ಆಗಬೇಕು, ನಿಮಗೆ ಒಳ್ಳೆಯ ಸಿದ್ಧಿ ಆಗಬೇಕು. ಗತಕಾಲ ಇನ್ನು ಗತವನ್ನು ಅಲ್ಲಿಗೆ ಬಿಟ್ಟು ಗತಕಾಲದಲ್ಲಿ ಒಳ್ಳೆಯದಾಗಿದೆಯೋ ಕೆಟ್ಟದ್ದಾಗಿದೆಯೋ ಅವೆಲ್ಲವನ್ನು ಇಲ್ಲಿಗೆ ಪೂರ್ಣ ವಿರಾಮ ಇಡಿ. ಈಗಿನಿಂದ ಅದರ ಬಗ್ಗೆ ಯೋಚಿಸಬೇಡಿ. ಒಳ್ಳೆಯ ಕಾಲ ಬಂದಿರುವಂತಹ 1 ರಾಶಿಗಳಲ್ಲಿ ಮೊದಲನೆಯ ರಾಶಿ ಧನುರಾಶಿ. ಧನುರಾಶಿಯವರು 9ನೇ ರಾಶಿಗೆ ಅಧಿಪತಿ ಗುರು. ಧನುರಾಶಿಯವರಿಗೆ 17-26 ಮಂಗಳವಾರ ಸೂರ್ಯಗ್ರಹಣ ವಿಪರೀತವಾಗಿ ಬರಲಿ ರಾಜಯೋಗ ಶುರುವಾಗುತ್ತದೆ. ಈ ಧನುರಾಶಿಯವರಿಗೆ ಧೈರ್ಯ ಹೆಚ್ಚಿರುತ್ತದೆ, ಮನೋಧೈರ್ಯವೂ ಕೂಡ ಹೆಚ್ಚಾಗುತ್ತದೆ, ಸ್ಥಿರತ್ವ, ಧೈರ್ಯ ಎಂಬುದು ಬರುತ್ತದೆ. ನೀವು ಮಾಡುವ ಕೆಲಸಗಳಲ್ಲಿ ನಿಮಗೆ ಆರ್ಥಿಕ ಲಾಭಗಳು ಹೆಚ್ಚಾಗಿ ನೀವು ಮಾಡುವ ದೂರ ಪ್ರಯಾಣ ಚೆನ್ನಾಗಿರುತ್ತದೆ. ಪ್ರಯಾಣ ಕೂಡ ಸೂರ್ಯಗ್ರಹಣದ ದಿನದಂದು ನೀವು ಕೆಲವು ರೀತಿಯ ಯಾಗಗಳು, ಪೂಜೆಗಳು ಇತ್ಯಾದಿಗಳಾದ ಮಾಡಿದರೆ, ಅಭಿಷೇಕ ಮಾಡಿಸಿದರೆ, ದೇವಿಗೆ ಅರಿಶಿನ ಕುಂಕುಮ ನೀರಿನಿಂದ ಅಭಿಷೇಕ ಮಾಡಿಸುವುದು ಎಲ್ಲ ಒಳ್ಳೆಯದಾಗುತ್ತದೆ. 2ನೇ ರಾಶಿ ಯಾವುದೆಂದರೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಮುಂಬರುವ ಸೂರ್ಯಗ್ರಹಣದಿಂದ ಅಪಾರ ಅದೃಷ್ಟ ಒಲಿಯಲಿದೆ. ಇವರಿಗೆ ಉದ್ಯೋಗದಲ್ಲಿ ಉತ್ತಮ ಲಾಭಗಳು ಹಾಗೆ ಸ್ಥಾನ ಪಲ್ಲಟ ಆಗಲಿದೆ. ಹೊಸ ಪರಿಚಯಗಳು ಉಂಟಾಗುತ್ತವೆ. ವ್ಯಾಪಾರದಲ್ಲಿ ಸ್ಥಿರತೆ ಇರುತ್ತದೆ. ವ್ಯಾಪಾರದಲ್ಲಿ ಉತ್ತಮ ಲಾಭಗಳು, ಉದ್ಯೋಗ ಮಾಡುವವರಿಗೆ ಪ್ರಮೋಷನ್ಗಳು ಸಿಗುತ್ತವೆ. ಸಂಬಳ ಹೆಚ್ಚಳ, ವಿದ್ಯಾರ್ಥಿಗಳಿಗೂ ಒಳ್ಳೆಯದು. ಹೀಗೆ ಈ ಮೇಷರಾಶಿಯವರಿಗೆ ಸೂರ್ಯಗ್ರಹಣದಿಂದ ತುಂಬ ಅನುಕೂಲಕರವಾಗಿರುತ್ತದೆ. ನಿಮಗೆ ಇಷ್ಟವಾದ ಫೆಬ್ರವರಿ 17ನೇ ತಾರೀಕಿನ ಸೂರ್ಯಗ್ರಹಣದಿಂದ 24 ವರ್ಷಗಳ ಕಾಲ ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಅದೃಷ್ಟವನ್ನು ಪಡೆಯಲಿರುವಂತಹ ರಾಶಿಗಳಲ್ಲಿ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಸೂರ್ಯಗ್ರಹಣ ಒಂದು ವರ ಎಂದು ಹೇಳಬಹುದು. ಇದರಿಂದ ವಿಪರೀತ ಲಾಭಗಳು ಇರುತ್ತವೆ. ಹಾಗೆ ಮನುಷ್ಯತ್ವವನ್ನು ನೆರವೇರಿಸುವಂತಹದ್ದು, ಮನಸ್ಸಿನಲ್ಲಿ ಬೇರೆ ಕೆಲಸ ಆಗಬೇಕು ಎಂದು ಗಟ್ಟಿಯಾಗಿ ಅಂದುಕೊಳ್ಳುತ್ತಾರೋ ಅಂತಹ ಮನಸ್ಸಿನಲ್ಲಿರುವ ಆಸೆಗಳು ಏನಿವೆಯೋ ಅವು ಖಂಡಿತವಾಗಿಯೂ ಈಡೇರುತ್ತವೆ. ಸುಖ ಪ್ರಾಪ್ತಿ ಉಂಟಾಗುತ್ತದೆ. ಆದರೆ ಸುಖ ಮತ್ತು ಸಂತೋಷ ಇದೇ ರೀತಿಯ ಆಸೆಗಳು, ಇಚ್ಛೆಗಳು ನಿಮಗೆ ಉಂಟಾಗುತ್ತವೆ. ನೀವು ತುಂಬ ಸಂತೋಷವಾಗಿರುತ್ತೀರಿ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತದೆ. ವ್ಯಾಪಾರದಲ್ಲಿ ಉತ್ತಮ ಲಾಭ ಗಳಿಸುವುದು, ಹಾಗೆ ನೀವು ಮಾಡುವ ಉದ್ಯೋಗಗಳಲ್ಲಿ ಉತ್ತಮ ಲಾಭ ಗಳಿಸುತ್ತೀರಿ. ವಿದ್ಯಾರ್ಥಿಗಳಿಗೆ ಹೀಗೆ ಎಲ್ಲ ರೀತಿಯ ಕಲೆಗಳಲ್ಲಿರುವವರು ಕೂಡ ಈ ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಮತ್ತೊಂದು ಅದೃಷ್ಟದ ರಾಶಿ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಇಂದಿನಿಂದ ಅಪ್ರತಿಮ ಅದೃಷ್ಟ ಮತ್ತು ಐಶ್ವರ್ಯ ಬರಲಿದೆ. ನೀವು ಮುಖ್ಯವಾಗಿ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುತ್ತೀರಿ. ಅಂದರೆ ಶತ್ರುಗಳು ಯಾರಾದರೂ ನಿಮಗೆ ಇರುತ್ತಾರೆ. ಅವರು ನಿಮ್ಮನ್ನು ಹೇಗಾದರೂ ನಾಶಪಡಿಸಬೇಕು, ನಿಮಗೆ ನಷ್ಟಗಳನ್ನು ಉಂಟು ಮಾಡಬೇಕು ಎಂದು ಹೇಳಿ ನಿಮ್ಮೊಂದಿಗೆ ಚೆನ್ನಾಗಿದ್ದರೂ ಕೂಡ
ಹಾಗೆ ಬಹಳಷ್ಟು ನಿಮಗೆ ನಷ್ಟಗಳನ್ನು ಉಂಟು ಮಾಡುತ್ತಿರುತ್ತಾರೆ. ನಿಮ್ಮ ಪತನವನ್ನು ಬಯಸುತ್ತಿರುತ್ತಾರೆ. ಅಂತಹವರು ಯಾರಿದ್ದಾರೋ ಅವರೆಲ್ಲರ ಆಸೆಗಳು ಎಂದಿಗೂ ಈಡೇರುವುದಿಲ್ಲ. ಅವರಿಗೆ ಭಿನ್ನವಾಗಿ ನೀವು ಯಾವಾಗಲೂ ಸಂತೋಷವಾಗಿರುತ್ತೀರಿ. ಹಾಗೆ ಶತ್ರುಗಳ ಮೇಲೆ ವಿಜಯವನ್ನು ನೀವು ಸಾಧಿಸುತ್ತೀರಿ. ಇನ್ನು ಹಲವು ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿರುವಂತಹ ಸಮಸ್ಯೆಗಳೆಲ್ಲವೂ ಇಂದಿನಿಂದ ನಿಮಗೆ ಸಂಪೂರ್ಣವಾಗಿ ದೂರವಾಗುತ್ತವೆ. ಹಾಗೆಯೇ ನಿಮಗೆ ಮನೋಬಲವು ಹೆಚ್ಚಾಗುತ್ತದೆ. ಹಾಗೆಯೇ ಆರೋಗ್ಯದಲ್ಲಿಯೂ ಸ್ಥಿರತೆ ಇರುತ್ತದೆ. ಅಲ್ಲದೆ ಶುಭವಾಗುವ ಸಾಧ್ಯತೆಗಳು, ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ. ಕನ್ಯಾ ರಾಶಿಯವರಿಗೆ ನಿಮಗೂ ಇಂದಿನಿಂದ ಹಿಡಿದಿದ್ದೆಲ್ಲ ಚಿನ್ನವಾಗುತ್ತದೆ. ನೀವು ಕೂಡ ಸೂರ್ಯಗ್ರಹಣದಿಂದ ಅಮ್ಮನವರ ಅಭಿಷೇಕ ಮಾಡಿಸುವುದು, ಅರಿಶಿನ ಕುಂಕುಮ ನೀರಿನಿಂದ ಅಭಿಷೇಕ ಮಾಡಿಸಿದರೆ ಹಾಲು ಮೊಸರಿನಿಂದಲ್ಲ, ಅರಿಶಿನ ಕುಂಕುಮದಿಂದ ಅಭಿಷೇಕ ಮಾಡಿಸಿ. ಮತ್ತೊಂದು ಅದೃಷ್ಟ ಇರುವಂಥ 5ನೇ ರಾಶಿ ಕುಂಭರಾಶಿ. ಈ ಕುಂಭರಾಶಿಯವರೆಗೂ ಇಂದಿನಿಂದ ಹಿಡಿದಿದ್ದೆಲ್ಲ ಚಿನ್ನವಾಗಿ ಬದಲಾಗುತ್ತದೆ. ನಿಮಗಿರುವ ಅನಾರೋಗ್ಯ ಸಮಸ್ಯೆ ಕಡಿಮೆಯಾಗಿ ಮನಸ್ಸು ಯಾವಾಗಲೂ ಯಾವುದೋ ಒಂದು ನೋವಿಗೆ ಒಳಗಾಗುವುದು, ಮನೆಯಲ್ಲಿ ಕೆಲವು ರೀತಿಯ ಸಮಸ್ಯೆಗಳು ಇವೆಲ್ಲವೂ ಇಂದಿನಿಂದ ನಿಮಗೆ ದೂರವಾಗುತ್ತವೆ. ಗಂಡ ಹೆಂಡತಿಯ ನಡುವಿನ ಜಗಳ ಕಡಿಮೆಯಾಗುತ್ತದೆ. ಅಲ್ಲದೆ ಪ್ರೇಮಿಗಳಿಗೂ ಅನುಕೂಲಕರವಾಗಿರುತ್ತದೆ. ಇಷ್ಟಪಟ್ಟವರು ಹತ್ತಿರವಾಗುವ ಸಾಧ್ಯತೆ ಇರುತ್ತದೆ. ಈ ಕುಂಭರಾಶಿಯವರಿಗೆ ಇಂದಿನಿಂದ ಉದ್ಯೋಗಗಳಲ್ಲಿ, ವ್ಯಾಪಾರಗಳಲ್ಲಿ, ನೀವು ಮಾಡುವ ಯಾವುದೇ ಕೆಲಸಗಳಲ್ಲಿ ನಿಮಗೆ ಒಳ್ಳೆಯದೇ ಆಗುವ ಸಾಧ್ಯತೆ ಇರುತ್ತದೆ. ನೀವು ಕೆಲವು ಎಚ್ಚರಿಕೆಗಳನ್ನು ಇಲ್ಲಿ ತೆಗೆದುಕೊಳ್ಳಬೇಕು. ಅಂದರೆ ಸೂರ್ಯಗ್ರಹಣದ ದಿನದಂದು ನೀವು ಮಾಂಸಾಹಾರ ಸೇವಿಸುವುದು, ತಪ್ಪುಗಳನ್ನು ಮಾಡಬಾರದು. ಯಾರಿಗಾದರೂ ಗೋಧಿ, ಅಕ್ಕಿಯನ್ನು ದಾನ ಮಾಡಿದರೆ ಒಳ್ಳೆಯದು. ಹಸಿಗೆ ಆಹಾರವನ್ನು ನೀಡಿ ಗೋಮಾತೆಯ ಪೂಜೆ ಮಾಡುವುದರಿಂದ ನಿಮಗೆ ಮುಕ್ಕೋಟಿ ದೇವರುಗಳ ಸಂಪೂರ್ಣ ಅನುಗ್ರಹ ಸಿಗುತ್ತದೆ. ಅಲ್ಲವೇ ನಿಮಗೆ ಬ್ರಾಹ್ಮಣರು ಯಾರಾದರೂ ಹತ್ತಿರದಲ್ಲಿದ್ದರೆ ಅವರಿಗೆ ಕಪ್ಪು ಎಳ್ಳು ದಾನ ಮಾಡಿ, ಕಪ್ಪು ಎಳ್ಳು ಅರ್ಧ kg 1 kg ಎಳ್ಳು ಖರೀದಿಸಿ ಕಪ್ಪು ಬಟ್ಟೆಯಲ್ಲಿ ಎಳ್ಳನ್ನು ಕಟ್ಟಿ ಯಾರಾದರೂ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಶನಿದೋಷ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಅದೃಷ್ಟ ಬರುತ್ತದೆ. ಈ ದಿನ ಮಾಂಸಾಹಾರ ಸೇವಿಸಬೇಡಿ. ಓಕೆ, ತಪ್ಪದೆ ದೀಪಾರಾಧನೆ ಮಾಡಬೇಕು. ನಿಮ್ಮ ಹತ್ತಿರ ದೇವಾಲಯ ಅಥವಾ ಅಮ್ಮನವರ ದೇವಾಲಯ ಇದ್ದರೆ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು. ಅಮ್ಮನವರಿಗೆ ಕುಂಕುಮ ಅರಿಶಿಣದ ಅಭಿಷೇಕ ಮಾಡಿಸಿ ನಿಮ್ಮ ಯಾಗಗಳನ್ನು ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತದೆ. ಅಶ್ವಮೇಧ ಯಾಗವನ್ನು ಪುಣ್ಯ ಸಿಗುತ್ತದೆ. ಈ ನಿಯಮಗಳನ್ನು ನೀವು ಆಚರಿಸಿ ರಾಶಿಗಳವರಿಗೆ, ಅಂದರೆ ಫೆಬ್ರವರಿ 17 ಸೂರ್ಯಗ್ರಹಣದಿಂದ ಎಲ್ಲ ರಾಶಿಗಳಿಗೂ ಒಳ್ಳೆಯದೇ ಆಗುತ್ತದೆ. ಎಲ್ಲ ರಾಶಿಯವರಿಗೂ ತಿಳಿಸುವುದೇನೆಂದರೆ, ಮನೆ ದೇವರನ್ನು ಸ್ಮರಿಸಿ ಭಕ್ತಿಯಿಂದ ಪೂಜೆಯನ್ನು ಮಾಡಿ ನಿಮ್ಮ ಕಷ್ಟಗಳೆಲ್ಲ ನೀರಾಗಿ ಕರಗಿ ಹೋಗುತ್ತದೆ. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.